ಗೈಸ್, ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಿಫ್ಟಿ ಎಕ್ಸ್ಪೈರಿ ಏನಾಗುತ್ತೋ ಗೊತ್ತಿಲ್ಲ, ಕರೆಕ್ಷನ್ ಯಾವ ಥರ ಆಗುತ್ತೋ ಇನ್ನೂ ಗೊತ್ತಿಲ್ಲ. ಸೊ ನಿನ್ನೆ ಐ ಬಂದುಬಿಟ್ಟು ಕೆಳಗೆ ಇದಾಯಿತು. ಸೊ ನಮಗೆ 2-3 ಥರ ಕರೆಕ್ಷನ್ ಆಗೋ ಸಾಧ್ಯತೆ ಕೂಡ ಇದೆ. ಇಲ್ಲಿ ಡಬಲ್ ಕರೆಕ್ಷನ್ ಆಗುತ್ತೆ ಅಥವಾ ಸಿಂಪಲ್ ಕರೆಕ್ಷನ್ ಆಗಿಬಿಟ್ಟು ಮತ್ತೆ ಮೇಲೆ ಹೋಗುತ್ತೆ. ಬಟ್ ಯಾವುದೇ ಕರೆಕ್ಷನ್ ಆದರೂ ನಮಗೆ 700 ಹತ್ರ ಒಳ್ಳೆಯ ಸಪೋರ್ಟ್ ಇದೆ. ಇಲ್ಲಿ ನೋಡೋಣ ಗಾಯ್ಸ್. ನಮ್ಮದು ಲಾಸ್ಟು ಕ್ಯಾಂಡಲ್ ಇದರದ್ದು ನಮ್ಮದು 496 ಇದೆ ಸೈಕ್ಲಿಕ್ ಟೈಮ್ ಇದು ಲೈನ್ದು. ಸೊ ಹಂಗಾಗಿ ಸ್ವಲ್ಪ ಪೇಷನ್ಸಾಗಿ ಕಾಯಬೇಕಾಗುತ್ತೆ. ಇವತ್ತು ಬೇರೆ ಸೈಕ್ಲಿಕ್ ಲೈನ್ 12 ಕಾಲಿಗಿದೆ. ಸೊ ಅಲ್ಲಿವರೆಗೂ ಕರೆಕ್ಷನ್ನೇ ಆಗುತ್ತಾ ಅಥವಾ ಏನೇ ಆಗಲಿ, ಬಟ್ ಯಾವುದೇ ಥರ ಆದರೂ ಕರೆಕ್ಷನ್ನು ಈಗ ಒಂದು ಪಾಸ್ ಮೇಲೆ ಬಂದು ಮತ್ತೆ ಕೆಳಗೆ ಬರೋ ಸಾಧ್ಯತೆ ಕೂಡ ಇದೆ. ಸೊ ಅಲ್ಲಿವರೆಗೂ ನಾವು ಪೇಷನ್ಸಾಗಿ ಕಾಯಬೇಕಾಗುತ್ತೆ. ಒಂದು ವೇಳೆ 24,000 ಮೇಲೆ ಹೋಯಿತು ಅಂದರೆ ಬೇಕಾದ್ರೆ ಎಂಟ್ರಿ ಆಗ್ಬೋದು ಇಲ್ಲಿ. ಅದಾದಮೇಲೆ ನಮ್ಮ ಟಾರ್ಗೆಟ್ ಮುಂಚೆ ಅವತ್ತಂಗೆ 100, 200, 150, 104, 103 ಐತಿ ಇಲ್ಲಿ ನೆಕ್ಸ್ಟ್ ಇದ್ರದ್ದು ಗ್ಯಾನ್ ಲೆವೆಲ್. ಸೊ ನೋಡೋಣ ಹೆಂಗೆ ಇವತ್ತು ಓಪನ್ ಆಗುತ್ತಾ ನೋಡ್ಕೊಂಬಿಟ್ಟು ಸೊ ಮುಂದುವರಿಯೋಣ ಗೈಸ್. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಏನೇ ಇದ್ದರೂ ಅಪ್ಡೇಟ್ ಮಾಡ್ತಾ ಇರ್ತೀನಿ ಗೈಸ್. ಅಲ್ಲೇ ಮಾರ್ಕೆಟ್ ಓಪನ್ ಆಗಿ 10 ಗಂಟೆ ಆಗಿ ಬಂತು, 9:55. ಸೊ ಇನ್ನೂ ಕೂಡ ಮಾರ್ಕೆಟ್ ನಮಗೆ ಕನ್ಸಾಲಿಡೇಷನ್ ಏನು ಕೊಡ್ತಾ ಇಲ್ಲ. ಸೊ ವೆಯ್ಟ್ ಮಾಡೋಣ. ನಮ್ಮದು 12 ಕಾಲಿಗಿದೆ, ಅಲ್ಲಿವರೆಗೂ ಕರೆಕ್ಷನ್ ಇರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ಆ ಥರ ಬಿದ್ದು ಕಳ್ಕೊಳ್ಳೋದಕ್ಕಂತ ಸೈಕ್ಲಿಕ್ ಟೈಮು ಬಂದ ಮೇಲೆ ಅದು ಏನಾಗುತ್ತೋ ಲೋ ಹೈ ಅಥವಾ ಈಗಲೇ 24,000 ಮೇಲೆ ಹೋದರೆ ಪರವಾಗಿಲ್ಲ, ಎಂಟ್ರಿ ಆಗ್ಬೋದು. 24,000, 20 ಹಿಂಗೆ ಮೇಲೆ ಹೋದರೆ. ಸೊ ಅಲ್ಲಿವರೆಗೂ ನಾವು ಯಾವುದೇ ಡಿಸಿಷನ್ ತಗೊಳಕ್ಕೆ ಹೋಗೋದು ಬೇಡ. ಈಗ 3ನೇ ಕ್ಯಾಂಡಲ್ ಬಂತು, ಅಲ್ಲೇ ಒದ್ದಾಡ್ತೈತಿ. 930, 940, 950, 10-20 ಪಾಯಿಂಟ್ ಅಷ್ಟೇ ಟ್ರೇಡ್ ಆಗ್ತಾಯಿರೋದು. ಸೊ ಈಗ ನಾವು ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡೋಣ. ಅಲ್ಲಿವರೆಗೂ ಪೇಷನ್ಸ್ ಇದ್ದರೆ ಒಳ್ಳೆಯದು. ಇವತ್ತು ಎಕ್ಸ್ಪೈರಿ ಇದ್ದಾಗ ಬರ್ತಾ ಎಷ್ಟೇ ಮೇಲೆ ಹೋಗಿ ಮತ್ತೆ ಕೆಳಗೆ ಬಂದರೂ ಕೂಡ ಪ್ರೀಮಿಯಮ್ಗಳು ಅಲ್ಲೇ ಇರ್ತವೆ. ಕೆಳಗೆ ಕಡಿಮೆನೇ ಆಗ್ತವೆ ಹೊರತು ಜಾಸ್ತಿ ಆಗೋಲ್ಲ ಪ್ರೀಮಿಯಮ್ಗಳು. ಸೊ ಹಂಗಾಗಿ ಇವತ್ತು ಕಾದಷ್ಟು ಒಳ್ಳೆಯದು ನಮಗೆ. ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಗೈಸ್. ಇನ್ನೂ ಯಾಕೆಂದರೆ ಇನ್ನೂ 10 ಗಂಟೆ, ಇನ್ನೂ 2 ಅವರ್ ಬೇಕು, 2.25 ಅವರ್ ಬೇಕು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರೋಣ. ಏನಾದರೂ ಒಂದು ಬ್ರೇಕ್ಔಟ್ ಸಿಗುತ್ತಾ ಏನು ಅಂತ ನೋಡ್ಕೊಳ್ಳೋಣ. ಯಾಕೆಂದರೆ ಇವಾಗ ಬಿ ವೇವ್ ಆಗಿ ಮತ್ತು ಸಿ ವೇವ್ ಕೆಳಗೆ ಬಂದರೂ ಬರ್ಬೋದು. ಅವು ಒಳ್ಳೆ ಅಪಾರ್ಚುನಿಟಿ ಇರುತ್ತೆ ಬೈ ಮಾಡೋಕ್ಕೆ. ಇಲ್ಲ ನಮ್ಮ ಕೌಂಟ್ ತಪ್ಪಿತ್ತು ಅಂದರೆ ಮೇಲೆ ಹೋಗುತ್ತೆ, ಏನಾಗುತ್ತೆ ನೋಡೋಣ. ಎಕ್ಸ್ ವೇವೋ ಅಥವಾ ಕರೆಕ್ಷನ್ ಮತ್ತು ಕೆಳಗೆ ಜೆಡ್ ವೇವ್ ಥರ ಕೆಳಗೆ ಇಳಿತತೋ ಗೊತ್ತಿಲ್ಲ. ಇನ್ನು ಮಾರ್ಕೆಟ್ ಯಾವ ಥರ ಕನ್ಸಾಲಿಡೇಷನ್ ಕೊಡ್ತೈತಿ ನೋಡೋಣ, ಅದ್ರ ಮೇಲೆ ಡಿಪೆಂಡ್ ಆಗೋಣ. 12 ಕಾಲವರೆಗೂ ಅಷ್ಟರೊಳಗೆ ಏನಾರು ಬಂದರೆ ಇನ್ಫಾರ್ಮೇಷನು ಎಂಟ್ರಿ ಆಗೋಣ ಅವಾಗ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ ಗೈಸ್. ಈಗ ನಾವು ಅಂದ್ಕೊಂಡಂಗೆ ಮಾರ್ಕೆಟು ಕರೆಕ್ಟಾಗಿ ಬಿ ವೇವ್ ಆಯಿತು. ಈಗ ಸಿ ವೇವ್ ಕೆಳಗೆ ಬರ್ತಾಯಿದೆ. ಸಿ ವೇವ್ ಮಿನಿಮಮ್ ಅಂದರೆ 23,858 ಬರಬೇಕು. ಮ್ಯಾಕ್ಸಿಮಮ್ಮು ನಮ್ಮದು 1.618, ಅದು ಕೆಳಗೆ 23,664 ಬರುತ್ತೆ. ಸೊ ನಮ್ಮ ಸೈಕ್ಲಿಕ್ ಟೈಮ್ ಬಂದುಬಿಟ್ಟು 12 ಕಾಲಿಗಿದೆ. ಅಷ್ಟರೊಳಗೆ ಮ್ಯಾಕ್ಸಿಮಮ್ ಇದಾದಮೇಲೆ ಒಂದು ಕ್ಯಾಂಡಲ್ 2 ಕ್ಯಾಂಡಲ್ ಬೀಳ್ಬೋದು. ಸೊ ಅಷ್ಟರೊಳಗೆ ಎಷ್ಟು ಲೋ ಬರುತ್ತೋ ಸೊ ಅಲ್ಲೇ ಹಿಡ್ಕೋಬೇಕಾಗತ್ತೆ ನಾವು ಮಾರ್ಕೆಟ್ನ. ಸೊ ನಾನು 1 ಲಾಟ್ ಪಿ ಹಾಕ್ಯಂಡೆ, ಅದು ಬೇಡ ಅಂತ ಒಂದು 400 ರೂಪಾಯಿ ಲಾಭ ಆಯಿತು, ಎಕ್ಸಿಟ್ ಆಗಿಬಿಟ್ಟೆ. ಸೊ ನಾನೀಗ ಹುಡುಕ್ತಾ ಇರೋದು ದೊಡ್ಡ ಮೂಮೆಂಟ್ನ. ಸೊ 12 ಕಾಲು ಅದಕ್ಕೆ ಸ್ವಲ್ಪ ಪ್ರೀಮಿಯಮ್ ಎಲ್ಲ ಮೆಲ್ಟ್ ಆಗಿರ್ತವೆ. ಕಡಿಮೆ ರೇಟಿಗೆ ಸಿಕ್ಕರೆ ನಮ್ಮ ಅನುಕೂಲ ತಕ್ಕಂಗೆ ನಾವು ಅಂದ್ಕೊಂಡಂಗೆ ಇತ್ತು ಅಂದರೆ, ಒಂದು ಯಾವ್ದಾದ್ರು ರಿವರ್ಸ್ ಕ್ಯಾಂಡಲ್ ಕೊಡ್ತು ಅಂದರೆ ಸಿ ಕಡೆಗೆ ಎಂಟ್ರಿ ಆಗೋಣ ಗೈಸ್. ಯಾಕೆಂದರೆ 24,000 ಮೇಲೆ 24,100 ಹತ್ರ ಹೋಗೋ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಹಂಗಾಗಿ ಕಡಿಮೆ ಟೈಮಲ್ಲಿ ಜಾಸ್ತಿ ಮೂಮೆಂಟ್ ಇದ್ದಾಗ ಅದು ನಮಗೆ ಬೆನಿಫಿಟ್ ಆಯ್ತದೆ. ಸೊ ಆ ಉದ್ದೇಶಕ್ಕೆ ಕಾಯ್ತಾ ಇದ್ದೀನಿ. ಇವಾಗ ಬಿ ವೇವ್ ಆಯಿತು ಅಂತ ಅಂದ್ಕೊಂಡೆ, ಈಗ ಸಿ ವೇವ್ ಶುರುವಾಗಿದೆ ಅಂದ್ಕೊಂಡಿದ್ದೀನಿ. ನೋಡೋಣ ನಮ್ಮ ಟೈಮಿಗೆ ಸರಿಯಾಗಿ ಎಷ್ಟು ಬೀಳ್ತದೋ ಆ ಬಿದ್ದಂಗೆ ನಮಗೆ ಇದು ಪಾಸಿಟಿವೇ ಲೆಕ್ಕ ಈಗ ಕೆಳಗೆ. ಏಕೆಂದರೆ ಸೈಕ್ಲಿಕ್ ಲೈನ್ ಹತ್ರ ಬಂದಾಗ ಬೀಳ್ತೈತಿ ಅಂದರೆ ಅಪ್ಪಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬೈ ಚಾನ್ಸ್ ಸೈಕ್ಲಿಕ್ ಲೈನ್ ಲೋದಲ್ಲೇ ಇದ್ದರೆ ನಾವು ಎಂಟ್ರಿ ಹಾಕೋಕ್ಕಾಗಲ್ಲ.
ಸೈಕ್ಲಿಕ್ ಲೈನ್ ಅಂತ ಮೇಲೆ ಇತ್ತು ಅಂದರೆ ಬೇಕಾದ್ರೆ ಸ್ವಲ್ಪ ರಿಸ್ಕ್ ತಗೊಂಡು ಎಂಟ್ರಿ ಆಗೋಣ. ಯಾಕಂದರೆ ನಮ್ಮ ಡೈಲಿ ಸಪೋರ್ಟ್ ಕೂಡ ಇಲ್ಲಿ 24,000 30 ಹತ್ರ ಇದೆ. ಸೊ ಅಲ್ಲಿಗೆ ಹೋಗ್ಬೋದು. ಬಂದರೆ ಮ್ಯಾಕ್ಸಿಮಮ್ಮು 780, 825, 858 ಈ ಮೂರಲ್ಲಿ ಬಂದುಬಿಟ್ಟು, ಇಲ್ಲ ಮ್ಯಾಕ್ಸಿಮಮ್ಮು 760 ಬಂದುಬಿಟ್ಟು ಹೋಗ್ಬೋದು. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ನಾನು ಇನ್ನೂ ಯಾವುದೋ ಬೈ ಮಾಡಿಲ್ಲ, ಒಂದು ಬೈ ಮಾಡಿದ್ದಷ್ಟೇ. ಸೊ ಅದರದ್ದೇನು ಅವಶ್ಯಕತೆ ಇಲ್ಲ. ಅದು ಎಕ್ಸಿಟ್ ಆದದ್ದು ಬೀಳುತ್ತೆ ಅಂತ ಗೊತ್ತಿದೆ, ಬಟ್ ನಮಗೆ ಎಲ್ಲಿಗೋ ಬಂದು ವಾಪಸ್ ಹೋಗ್ಬಿಡುತ್ತೆ ಹೇಳೋಕ್ಕಾಗಲ್ಲ. ಪಾಸಿಟಿವ್ ಟ್ರೆಂಡ್ ಇದ್ದಾಗ ಸ್ವಲ್ಪ ಹುಷಾರಾಗಿರಬೇಕು. ನೋಡೋಣ ಗೈಸ್, ಇದು ಮಾರ್ಕೆಟ್ ಏನಾದರೂ ಕೊಡ್ತು ಅಂದರೆ ಆ ಥರ ಪಾಸಿಟಿವ್ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ಇವಾಗ ಮಾರ್ಕೆಟ್ ಆಲ್ರೆಡಿ ಎಲ್ಲಿ ಸ್ಟಾರ್ಟ್ ಆಗಿದೆಯೋ ಅಲ್ಲೇ ಇದೆ. ಟೈಮ್ ಆಲ್ರೆಡಿ 12:37. ನಮ್ಮ ಸೈಕ್ಲಿಕ್ ಲೈನು ಕೂಡ ದಾಟ್ತು. ಸೊ ನನ್ನ ಉದ್ದೇಶ ಏನಿತ್ತು ಅಂದರೆ ಆ ಸೈಕ್ಲಿಕ್ ಲೈನ್ ಬರೋದ್ರೊಳಗೆ ಅಟ್ಲೀಸ್ಟ್ 850, 825ಕ್ಕೆ ಬರಬೇಕಾಗಿತ್ತು. ಸೊ ಅದು ಇನ್ನೂ ಬಂದಿಲ್ಲ. ಸೊ ನಾವು ಈಗ ಎಂಟ್ರಿ ತಗೊಳ್ಳೋದು ತಪ್ಪಾಗುತ್ತೆ. ನೋಡೋಣ, ಈಗ ಕೆಳಗೆ ಬರ್ತಾಯಿದೆ ಸೈಕ್ಲಿಕ್ ಲೈನ್. ಲೋ ಆದ ಮೇಲೆ ಈ ಕಡೆ ಕೆಳಗೆ ಬರ್ಬೋದು ಮೋಸ್ಟ್ಲಿ. ಈಗ ನಾವು ಬುಲ್ಲಿಶ್ ಆಗಿ ತಗೊಳಕ್ಕಾಗಲ್ಲ. ಯಾಕೆಂದರೆ ನಮ್ಮ ವೇವ್ ಕೂಡ ಕನ್ಫರ್ಮೇಷನ್ ಇಲ್ಲ. ಸಿ ವೇವು ಇಲ್ಲಿ ಬರಲೇಬೇಕು. ಸಿ ವೇವ್ ಅಷ್ಟರೊಳಗೆ ಬಂದಿತ್ತು ಅಂದರೆ ಸೊ ನಾವು ಮೇಲೆ ಹೋಗ್ಬೋದಾಗಿತ್ತು. ಸೊ ಇದ್ರ ಟಾಲರೆನ್ಸ್ ಇನ್ನೂ ಒಂದು 2-3 ಕ್ಯಾಂಡಲ್ ಇದೆ. ಅಷ್ಟರೊಳಗೆ ಬರುತ್ತಾ ಅಂತ ನೋಡೋಣ. ಬೈ ಚಾನ್ಸ್ ಬಂತು ಅಂದರೆ ಕೆಳಗೆ ಎಂಟ್ರಿ ತಗೊಳ್ಳೋಣ. ಇಲ್ಲ ಅಂದರೆ ಇವಾಗ ಪಿನೂ ತಗೊಳಕ್ಕಾಗಲ್ಲ, ಸೊ ಸಿನೂ ತಗೊಳಕ್ಕಾಗಲ್ಲ. ಸಿಚುವೇಶನ್ ಆ ಥರ ಇದೆ. ನೋಡೋಣ ಗೈಸ್, ಡ್ಯೂಟಿ ಹೋಗೋದ್ರೊಳಗೆ ಇದ್ದರೆ ಬೇಕಾದ್ರೆ ಹೇಳ್ತೀನಿ. ಇಲ್ಲ ಅಂದರೆ ಡ್ಯೂಟಿ ಹೋದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಆಲ್ರೆಡಿ 12:40 ಆಯ್ತು. ಇವಾಗ ಅಲ್ಲೇ ಇದೆ ನೋಡಿ ಮಾರ್ಕೆಟ್ ಫುಲ್ಲು. ಎಷ್ಟು ಟೈಮ್ ಆಯ್ತು ಇವಾಗ, ಏನೂ ಆಗ್ತಾಯಿಲ್ಲ. ಬೆಳಗ್ಗೆ ಒಂದು ಅಪ್ ಟ್ರೆಂಡ್ ಆದಮೇಲೆ ಫುಲ್ ಅಲ್ಲೇ ಹೊಡಿತಾ ಇದೆ. ಸೊ ಇವತ್ತಿನ ಟ್ರೇಡು ಮೋಸ್ಟ್ಲಿ ಡೌಟೇ. ಯಾಕೆಂದರೆ ಎಕ್ಸ್ಪೈರಿ ಇದೆಯಲ್ಲ, ಎಲ್ಲ ಜೀರೋ ಆಗಿಬಿಡ್ತವೆ. ಸೊ ಬುದ್ಧಿ ಉಪಯೋಗಿಸ್ಬಿಟ್ಟು ನೋಡಿ ಎಂಟ್ರಿ ಆಗೋಣ. ಸುಮ್ಮನೆ ತಗೊಳಕ್ಕೊಳ್ಳೋದು ಬೇಡ. ನೋಡೋಣ ಗೈಸ್, ಏನಾದ್ರು 980 ಮೇಲೆ ಹೋಯ್ತಾ ಅಂತ ಹೋದರೆ ಬೇಕಾದ್ರೆ ಎಂಟ್ರಿ ಆಗೋಣ. 980 ಮೇಲೆ ಹೋಯ್ತು ಅಂದರೆ ನಮಗೆ ಇಲ್ಲಿ 24,030 ಹಿಂಗೆ ಬರ್ಬೋದು. ಒಂದು 50 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಬೋದು. ಬಟ್ ಇಲ್ಲಿ ತುಂಬ ಡೇಂಜರ್ ರಿಸ್ಕ್ ಇದು. ಮೇಲೆ ತಗೊಳಕ್ಕಾಗಲ್ಲ, ತಗೊಳಕ್ಕಾಗಲ್ಲ. ನೋಡೋಣ ಇದು ಏನು ಮಾಡುತ್ತೋ. 903 ಲೋ ಹೋಗಿದೆ. ಇಲ್ಲಿ ಇವಾಗ 922 ಇದು ಕ್ಯಾಂಡಲ್ ಲೋ ಆಗಿದೆ. ಸೊ ಈಗ ಏನು ಮಾಡೋಕ್ಕೆ ಬರೋಂಗಿಲ್ಲ. ಈಗ ಆ ಥರ ಇದೆ ಸಿಚುವೇಶನ್ನು. ನನಗಿಲ್ಲಿ ಡೌಟ್, ಇಲ್ಲಿ ರೌಂಡ್ ಬಂದಿದ್ದರೆ ಈಗ ಈ ಕ್ಯಾಂಡಲ್ ಆಧಾರ ಮೇಲೆ ಇಟ್ಕೊತಾ ಇದ್ದೆ ನಾನು. ಇವಾಗ ಆ ಲೋ ಬರಲಿಲ್ಲ ನನಗೆ. ಸೊ ಅದೇ ನನಗೆ ಪ್ರಾಬ್ಲಮ್ ಕೊಡ್ತಾ ಇರೋದು. ಈಗ ನೋಡೋಣ 980 ಮೇಲೆ ಏನಾದ್ರು ಹೋಗುತ್ತಾ ಅಂತ. ಹೋಯ್ತು ಅಂದರೆ ಬೇಕಾದ್ರೆ ಎಂಟ್ರಿ ಆಗೋಣ. ಒಂದು 50 ಪಾಯಿಂಟ್, ಒಂದು 20 ಪಾಯಿಂಟಲ್ಲಿ ಕ್ಯಾಪ್ಚರ್ ಮಾಡೋಣ. ಓಕೆ ಗೈಸ್, ಆಮೇಲೆ ಅಪ್ಡೇಟ್ ಮಾಡ್ತೀನಿ ಏನೇ ಇದ್ದರು. ಅಲ್ಲಿವರೆಗೆ ಸ್ಟೇ ಟ್ಯೂನ್ ಗೈಸ್. ನಮ್ಮ ಸೈಕ್ಲಿಕ್ ಲೈನು ಕರೆಕ್ಟಾಗಿ ಸರಿಯಾಗಿ 12.15 ಅದೇ ಲೋ ಆಗಿದೆ, 23,903. ಸೊ ನಾನು ಇಲ್ಲಿ ಕೆಳಗೆ ಏನು ಬೈ ಮಾಡಲಿಲ್ಲ. ಸೊ ಇದ್ರ ಐ ಬಂದುಬಿಟ್ಟು 943. ಸೊ ಆ ಐ ಬ್ರೇಕ್ ಆಗುತ್ತೋ ಇಲ್ಲೋ ಅನ್ನೋ ಉದ್ದೇಶಕ್ಕೆ ನಾನು ಎಂಟ್ರಿ ಆಗಲಿಲ್ಲ. ಸೊ ಅದಾದಮೇಲೆ ಇಲ್ಲಿ 1 ಗಂಟೆಗೆ ಅದು ಬ್ರೇಕ್ ಮಾಡಿ ಕ್ಲೋಸ್ ಆಯಿತು. ಸೊ ಅದಾದಮೇಲೆ ಎಂಟ್ರಿ ತಗೊಂಡೆ. ಸೊ ಒಳ್ಳೆ ಪ್ರಾಫಿಟ್ ಬಂತು. ನಿನ್ನೆ ಥರನೇ ಇವತ್ತು ಬಂತು. ನಮ್ಮ ಸೈಕ್ಲಿಕ್ ಲೈನು 2 ದಿವಸ ಬ್ಯಾಕ್ ಟು ಬ್ಯಾಕ್ ನಮಗೆ ಪ್ರಾಫಿಟ್ ಮಾಡಿಕೊಡ್ತು. ಸೊ ಪರ್ಫೆಕ್ಷನ್ ಎಷ್ಟು ಇದೆ ನೋಡಿ ನಮ್ಮ ಸೈಕ್ಲಿಕ್ ಲೈನ್ದು, ಯಾವ ಥರ ಬಂತು ಮೂಮೆಂಟು. ಸೊ ಇನ್ನು ಮೂವ್ ಆಗೋ ಥರ ಇತ್ತು. ಆ್ಯಕ್ಚುಲಿ ಸಿ ವೇವು ಇಲ್ಲಿ 850 ಹಿಂಗೆ ಬರಬೇಕಾಗಿತ್ತು. ಸೈಕ್ಲಿಕ್ ಟೈಮು ಇರೋದ್ರಿಂದ ಟ್ರಂಕೇಟೆಡ್ ಆಗಿತ್ತು ಸಿ ವೇವು. ಸೊ ನಮಗೆ ಪ್ರಾಫಿಟ್ಟು ಬಂತು. ಸೊ ಟೋಟಲ್ ಪ್ರಾಫಿಟ್ ಬಂದುಬಿಟ್ಟು ಇವತ್ತಿಂದು ನಿಮಿಷ ತೋರಿಸ್ತೀನಿ. ಟೋಟಲ್ಲು 2,870 ರೂಪಾಯಿ ಟೋಟಲ್ ಪ್ರಾಫಿಟ್ ಗೈಸ್ ಇವತ್ತಿಂದು. ಸೊ ನನಗೆ ಅದೊಂದೇ ಕ್ಲೂ ಕೊಟ್ಟಿದ್ದಷ್ಟೇ ಮಾರ್ಕೆಟು. ಅಲ್ಲಿವರೆಗೂ ಇಲ್ಲಿ ಕೆಳಗೆ ತಗೋಬೋದಾಗಿತ್ತು. ಸೈಡ್ ವೇಸ್ ಆಗಿಬಿಟ್ರೆ ಕಷ್ಟ ಅನ್ನೋ ಉದ್ದೇಶಕ್ಕೆ ನಾನು ಅಲ್ಲಿ ಎಂಟ್ರಿ ತಗೊಳ್ಳಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಇದು ಕ್ಲೋಸ್ ಆದಮೇಲೆ, ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನಾನು ಬೈ ಮಾಡಿದ್ದು. ಸೊ ಹಂಗಾಗಿ ನೋಡಿ ಪರ್ಫೆಕ್ಷನ್ ಇದರಿದ್ದರೆ ಟೈಮು ಒಳ್ಳೆ ಲಾಭ ಆಗುತ್ತೆ. ಸೊ ಹಂಗಾಗಿ ನಾನು ವೆಯ್ಟ್ ಮಾಡಿ ತಗೊಂಡೆ ಗೈಸ್.
ಸೊ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್.